ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ರಾಯಚೂರು DCC ಬ್ಯಾಂಕು, ಶಿಮೂಲು, ಕರ್ನಾಟಕ ಗ್ರಾಹಕರ ಮಹಾಮಂಡಲ ಮತ್ತು ಚಾರ್ಟರ್ಡ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಯಾವುದೋ ಕಾಲ ಇದ್ವಿ, ಎಲ್ಲದಕ್ಕೂ ಸಿಮಿಲರ್ ಸಿಲೆಬಸ್ ಇದೆ. ಯಾವುದೇ ಒಂದು ಎಕ್ಸಾಮ್ನು ಬಿಡಬೇಡಿ, ಯಾವುದೇ ಒಂದು ಸಣ್ಣ ಎಕ್ಸಾಮ್ನು ಬಿಡಬೇಡಿ. ಸೊ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸುಮಾರು ವಿಡಿಯೋಸ್ ಇದ್ದಾವೆ, ಚೆಕ್ ಮಾಡ್ಕೊಳ್ಳಿ. ನಮ್ಮ ನೋಟ್ಸಿಂದ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಕಂಪ್ಲೀಟ್ ಮಾಹಿತಿ ಇದೆ. ಹೆಂಗೆ ಸೆಲೆಕ್ಷನ್ ಆಗಿದ್ರೆ ಏನೇನು ನೋಟ್ಸ್ ಕ್ವಾಲಿಟಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ. ಫಸ್ಟು ಯಾರೇ ಆದರೂ ಸರಿ ವಿಡಿಯೋ ಓಪನ್ ಆದ ತಕ್ಷಣ ಅದು ನಾನೇ ಹೇಳ್ತಾ ಇದ್ನಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ನೋಡಿ ಕೂತ್ಕೊಂಡು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಕೂತ್ಕೊಂಡು ನೋಡಿ, ಅಚ್ಚುಕಟ್ಟಾಗಿ ನೋಡಿ, ತದನಂತರದಲ್ಲಿ ಡಿಸೈಡ್ ಮಾಡಿರಿ ನೋಟ್ಸ್ ಅವಶ್ಯಕತೆ ಇದೆ ಅಂತ ಅಂದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಅನ್ವಾಂಟೆಡ್ ಮೆಸೇಜಸ್ಸು, ಕಾಲ್ಸು ಯಾವುದೂ ಮಾಡಬೇಡಿ. KPSC KE ನೋಟ್ಸಲ್ಲಿ ತುಂಬ ಬ್ಯುಸಿ ಇದ್ದೀವಿ. ಅದಕ್ಕೋಸ್ಕರ ಯಾರಿಗಾರ ಅವಶ್ಯಕತೆ ಇದ್ದರೆ ತೊಗೊಂಡೋಗಿ, ಇಲ್ಲ ನಿಮ್ಮ ಹತ್ರ ಏನಿದೆ ಅದನ್ನೇ ಒಂದು 10 ಸತಿ ಓದ್ಕೊಂಡೋಗಿ ಒಳ್ಳೆಯದಾಗಲಿ. ಯಾರಿಗಾರ ಅವಶ್ಯಕತೆ ಇದ್ದರೆ ನೋಡಿ, ಕೋಆಪ್ರೇಟಿವ್ ಅವೈಲೇಬಲ್ ಇದೆ. ಕೋಆಪ್ರೇಟಿವು, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕು, ಕನ್ನಡ ವ್ಯಾಕರಣದಲ್ಲಿ ಶಾರ್ಟ್ಕಟ್ ಟ್ರಿಕ್ಸ್ನ ಪ್ಲಸ್ ಎಲ್ಲಿ ಕ್ವಶನ್ಸ್ ತೆಗಿತಾರೆ ಅದನ್ನು ಹೆಂಗೆ ಸಾಲ್ವ್ ಮಾಡಬೇಕು ಅದಷ್ಟು ಆ್ಯಡ್ ಮಾಡಿದ್ದೀವಿ. ಫಸ್ಟ್ ಟೈಮ್ ಆ್ಯಡಪ್ ಆಗಿದೆ, ಯಾವ ಬುಕ್ಕಲ್ಲೂ ಇಲ್ಲ. ಪ್ರಸ್ತುತ ಇರ್ತಕ್ಕಂಥ ಯಾವುದೇ ಬುಕ್ಕಲ್ಲೂ ಇಷ್ಟರ ಮಟ್ಟಿಗಿನ ಫುಲ್ಲು ಟ್ರಿಕ್ಸ್ ಆ್ಯಡ್ ಮಾಡಿರೋದು ಎಲ್ಲೂ ಇಲ್ಲ. ಫಸ್ಟ್ ಟೈಮ್ ಆ್ಯಡ್ ಮಾಡಿದ್ದೀವಿ. ಬೇಕಿದ್ದರೆ ತಗೊಂಡು ಓದಿ, ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಓದಿ. ಇಲ್ಲ ನಿಮ್ಮ ಹತ್ರನೇ ಏನಾದರೂ ಇನ್ನೂ ಚೆನ್ನಾಗಿ ಮಾಡಿದರೆ ಅದನ್ನೇ ಓದ್ಕೊಳ್ಳಿ, ಸಮಸ್ಯೆ ಏನಿಲ್ಲ. ಏನಿದೆ ಅದನ್ನು ಓದ್ಕೊಂಡು ಹೋಗಿ. ಅರ್ಥ ಆಗ್ತಿದೆಯಲ್ಲ? ನಮ್ಮಲ್ಲಿರೋದು ಹೇಳ್ತಾ ಇದ್ದೀನಿ. ಕಾನ್ಸ್ಟಿಟ್ಯೂಷನ್ ನೋಟ್ಸ್ ಇದೆ, ಕಾನ್ಸ್ಟಿಟ್ಯೂಷನು ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಕಾನ್ಸ್ಟಿಟ್ಯೂಷನ್ ಏನಿದೆ, ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ನೋಟ್ಸ್ ಇದೆ, ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಕರೆಂಟ್ ಅಫೇರ್ಸ್ ಬೇಸ್ಡೇ ಪೇಪರ್ ತೆಗಿಯೋದು, ಅರ್ಥ ಆಗುತ್ತಲ್ಲ? ಇನ್ನು ಕೋಆಪ್ರೇಟಿವ್ 3000 ಕ್ವಶನ್ ಬ್ಯಾಂಕ್ ಇದೆ, ಬ್ಯಾಂಕಿಂಗ್ ಇದೆ, 1959 ಆ್ಯಕ್ಟ್ ಇದೆ, KMF ಇದೆ, ಎಲ್ಲ ಇಷ್ಟು ಕಂಪ್ಲೀಟ್ ಇನ್ಕ್ಲೂಡ್ ಇದೆ. ಯಾರಿಗಾರ ಬೇಕು ಅಂತ ಅನ್ಸಿದ್ರೆ ಮಾತ್ರ ಮಾಡಿ, ಇಲ್ಲಾಂದರೆ ಏನಿದೆ ಅದು ಓದ್ಕೊಂಡೋಗಿ ಬರೀರಿ. ಒಳ್ಳೆಯದಾಗಿ. ನಮ್ಮಲ್ಲಿರ್ತಕ್ಕಂಥ ಕ್ವಾಲಿಟಿ ಚೆಕ್ ಮಾಡಬೇಕಾದ್ರೆ ಒಳಗಡೆ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ, ಎಲ್ಲ ಡೀಟೇಲ್ಸ್ ಇದೆ, ಕಂಪ್ಲೀಟ್ ಚಾನಲ್ ಡೀಟೇಲ್ಸ್ ಇದೆ. 1.5 ವರ್ಷ ಆಗಿದೆ ಚಾನಲ್ ಸ್ಟಾರ್ಟ್ ಆಗಿ. ಏನು ಬೇಕು ನಿಮ್ಗೆ ಎಲ್ಲ ಮಾಹಿತಿ ಸಿಗುತ್ತೆ, ಎಲ್ಲ ನೋಡ್ಕೊಳ್ಳಿ. ಅವಶ್ಯಕತೆ ಇದ್ದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ಕಾನ್ಸ್ಟಿಟ್ಯೂಷನ್ ಕೆಲವು ಕ್ವಶನ್ಸ್ ಇದ್ದಾವೆ, ಪ್ಲಸ್ ಕರೆಂಟ್ ಅಫೇರ್ಸು. ಕಾನ್ಸ್ಟಿಟ್ಯೂಷನ್ ಪ್ಲಸ್ ಕರೆಂಟ್ ಅಫೇರ್ಸು ಎರಡೂ ಕ್ವಶನ್ಸ್ ಇದ್ದಾವೆ, ನೋಡ್ತಾ ಹೋಗೋಣ. ಸಂವಿಧಾನದ ಅನುಚ್ಛೇದ 129, 215, 129 ಸರ್ವೋಚ್ಚ ನ್ಯಾಯಾಲಯ, 215 ಉಚ್ಚ ನ್ಯಾಯಾಲಯ ನಿಂದನೆ ಪ್ರಕರಣದಲ್ಲಿ ಶಿಕ್ಷೆ ನೀಡುವ ಅಧಿಕಾರವನ್ನು ಹೊಂದಿವೆ. ಇವೆರಡು ಆರ್ಟಿಕಲ್ಸು ಇಂಪಾರ್ಟೆಂಟು, ಚೆಕ್ ಮಾಡ್ಕೊಳ್ಳಿ. ಇವೆರಡು ಆರ್ಟಿಕಲ್ಸ್ ಇಂಪಾರ್ಟೆಂಟು, ಓದ್ಕೊಂಡಿರಿ. ನ್ಯಾಯಾಲಯದ ಆದೇಶಗಳನ್ನ ಉದ್ದೇಶಪೂರ್ವಕವಾಗಿ ಉಲ್ಲಂಘನೆ ಮಾಡಿದ್ರೆ ಅಥವಾ ನ್ಯಾಯಾಲಯದ ಘನತೆ ಅಥವಾ ಅಧಿಕಾರಕ್ಕೆ ಚ್ಯುತಿ ತರ್ತಕ್ಕಂಥ ಯಾವುದೇ ಒಂದು ವರ್ತನೆಯನ್ನು ನ್ಯಾಯಾಂಗ ನಿಂದನೆ ಅಂತೇಳಿ ಕರೀತಾರೆ, ಗೊತ್ತಿರಬೇಕು. ನ್ಯಾಯಾಲಯಗಳ ಘನತೆ ಮತ್ತು ಸಾರ್ವಜನಿಕ ನಂಬಿಕೆಯನ್ನು ರಕ್ಷಿಸುವ ಉದ್ದೇಶದಿಂದ ಸನ್ಯಾಲ್ ಸಮಿತಿಯ ಶಿಫಾರಸಿನ ಮೇರೆಗೆ ನ್ಯಾಯಾಂಗ ನಿಂದನೆ ಕಾಯ್ದೆ 1971 ಜಾರಿಗೆ ತರಲಾಗಿದೆ. ಭಾರತದಲ್ಲಿ ನ್ಯಾಯಾಂಗ ನಿಂದನೆ ಸಂಬಂಧಿಸಿದಂತೆ ಕಾನೂನು ರಚಿಸುವ ಅಧಿಕಾರ ಸಂಸತ್ತಿಗೆ ಮಾತ್ರ ಇದೆ. ಯಾರಿಗಿದೆ? ಸಂಸತ್ತಿಗೆ ಮಾತ್ರ ಇದೆ. ನೆಕ್ಸ್ಟ್, ಭಾರತ ಸರ್ವೋಚ್ಚ ನ್ಯಾಯಾಲಯ ಇತ್ತೀಚೆಗೆ ಮಹತ್ವದ ತೀರ್ಪನ್ನು ನೀಡಿದ್ದು. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಅದು ಆರ್ಟಿಕಲ್ 129 ಪ್ಲಸ್ 215, ಎರಡು ಇಂಪಾರ್ಟೆಂಟ್ ಆರ್ಟಿಕಲ್, ಎರಡು ಚೆಕ್ ಮಾಡ್ಕೊಳ್ಳಿ. ಎರಡಕ್ಕೆರಡು ಓದಿರಬೇಕು, ಕೇಳೋ ಚಾನ್ಸಸ್ ಇದೆ. ಇನ್ನು ನೆಕ್ಸ್ಟ್, ಭಾರತ ಸರ್ವೋಚ್ಚ ನ್ಯಾಯಾಲಯ ಇತ್ತೀಚೆಗೆ ನಾರ್ಕೋ ಅನಾಲಿಸಿಸ್ಸು ಫೋರ್ಸಿಬ್ಲಿ ಮಾಡಂಗಿಲ್ಲ, ಅಸಂವಿಧಾನಿಕ ಅಂತ ಹೇಳಿದೆ. ಸೊ ಸರ್ವೋಚ್ಚ ನ್ಯಾಯಾಲಯವು ಬಲವಂತದ ನಾರ್ಕೋ ಪರೀಕ್ಷೆಗಳು ನಾಗರಿಕರ ಸಂವಿಧಾನಾತ್ಮಕ ಹಕ್ಕುಗಳನ್ನ ಉಲ್ಲಂಘಿಸ್ತವೆ. ಯಾವ್ಯಾವ ಆರ್ಟಿಕಲ್ ಉಲ್ಲಂಘನೆ ಆಗುತ್ತೆ ಬಲವಂತವಾಗಿ ಏನಾದ್ರು ಮಾಡಿದ್ರೆ ಅಂದರೆ 20(3) ಪ್ಲಸ್ 21 ಎರಡೂ ಆರ್ಟಿಕಲ್ಸು ಉಲ್ಲಂಘನೆ ಆಗ್ತವೆ. ಸಂವಿಧಾನದ ಈ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆಗ್ತವೆ. ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದರೆ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ಗೆ ಡೈರೆಕ್ಟಾಗಿ ಅಪ್ಲಿಕೇಶನ್ಸ್ ಹಾಕ್ಕೊಂಡು ನಾವು ರಿಲೀಫ್ನ ಪಡ್ಕೋಬೋದು. ಅದಕ್ಕೋಸ್ಕರ ಇದು ಉಲ್ಲಂಘನೆ ಆಗುತ್ತೆ, ಮಾಡಬೇಡಿ ಅಂತ ಹೇಳಿದ್ದಾರೆ. 20(3) ಏನಿರುತ್ತೆ ಗೊತ್ತಿರಬೇಕು. ಪೌರರಿಗೆ ಸ್ವಯಂ ದೋಷಾರೋಪಣೆಯ ವಿರುದ್ಧ ರಕ್ಷಣೆಯನ್ನು ಒದಗಿಸುತ್ತೆ. ಅಂದರೆ ಯಾವುದೇ ಆರೋಪಿಯು ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳೋದಕ್ಕೆ ಒತ್ತಾಯ ಮಾಡೋಕ್ಕೆ ಬರೋದಿಲ್ಲ. ಆರ್ಟಿಕಲ್ 20(3) ಈ ನಾರ್ಕೋ ಅನಾಲಿಸಿಸಲ್ಲಿ ಬರುತ್ತಲ್ಲ ಅದರದ್ದು. ಇನ್ನು 21 ಏನು ಹೇಳುತ್ತೆ, ಪ್ರತಿಯೊಬ್ಬ ವ್ಯಕ್ತಿಗೂ ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸುತ್ತೆ. ಗೌಪ್ಯತೆ ಹಕ್ಕು 21 ಆರ್ಟಿಕಲ್ಸಲ್ಲಿ ಸುಮಾರು ಸೇರಿಸಿದ್ದಾರೆ, ಅವೆಲ್ಲ ಚೆಕ್ ಮಾಡ್ಕೊಳ್ಳಿ. ಆರೋಪಿ ಒಪ್ಪಿಗೆ ಇಲ್ಲದೆ ನಾರ್ಕೋ ಅನಾಲಿಸಿಸ್ ಮಾಡಂಗಿಲ್ಲ ಅಂತ ಕ್ಲಿಯರಾಗಿ ಹೇಳಿದ್ದಾರೆ.
ಇನ್ನು ನಾರ್ಕೋ ಪರೀಕ್ಷೆ ಅಂದರೆ ಏನು ಗೊತ್ತಿರಬೇಕು. ಇದನ್ನ ಸೈನ್ಸಲ್ಲಿ ಬೇಕಾದ್ರೂ ತೆಗಿಬೋದು, ಕ್ವಶನು ಸೈನ್ಸಲ್ಲಿ ಬೇಕಾದ್ರೂ ತೆಗಿಬೋದು, ಎಲ್ಲಿ ಬೇಕಾದ್ರೂ ಕ್ವಶನ್ ಆಗುತ್ತೆ. ಇದು ಕರೆಂಟ್ ಅಫೇರ್ಸಲ್ಲಿ ಇರೋದ್ರಿಂದ ಇದೇನು ಅಂತ ನೋಡ್ತಾ ಹೋಗೋಣ. ನಾರ್ಕೋ ಪರೀಕ್ಷೆ ಒಂದು ಅಪರಾಧ ತನಿಖೆ ಒಂದು ಭಾಗ ಅಂತ ಹೇಳ್ತಾರೆ. ಈ ಪ್ರಕ್ರಿಯೆಯಲ್ಲಿ ಆರೋಪಿತ ವ್ಯಕ್ತಿಗೆ ಸೋಡಿಯಂ ಪೆಂಟಥಾಲ್ನಂತಹ ಬಾರ್ಬಿಟರೇಟ್ ನಿದ್ರಾಜನಕ ಔಷಧಿಗಳನ್ನ ನೀಡ್ತಾರೆ. ಈ ಔಷಧವು ವ್ಯಕ್ತಿಯ ತಾರ್ಕಿಕ ಶಕ್ತಿ ಮತ್ತು ಪ್ರಜ್ಞಾಪೂರ್ವಕ ನಿಯಂತ್ರಣವನ್ನು ಕಡಿಮೆ ಮಾಡುತ್ತೆ. ಅದರ ಅರ್ಥ ಕಾನ್ಷಿಯಸ್ನೆಸ್ ಹೊರಟೋಗುತ್ತೆ. ಕಾನ್ಷಿಯಸ್ ಆಗಿ ಆನ್ಸರ್ ಮಾಡ್ತಾರಲ್ಲ, ಅದು ಹೊರಟೋಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ನಾನು ಇದೇ ಆನ್ಸರ್ ಮಾಡಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿರ್ತಾರಲ್ಲ, ಅದು ಹೊರಟೋಗುತ್ತೆ. ನಿಜ ಏನಿರುತ್ತೆ ಅದನ್ನ ಹೇಳ್ತಾರೆ, ಇಷ್ಟೇ ಸಿಂಪಲ್. ಆರೋಪಿಯು ಮರೆಮಾಚಿರುವ ಅಥವಾ ಸುಳ್ಳು ಹೇಳ್ತಿರುವ ಮಾಹಿತಿಯನ್ನು ಹೊರತೆಗೆಯುವುದು ನಾರ್ಕೋ ಅನಾಲಿಸಿಸ್ನ ಅತ್ಯಂತ ಮುಖ್ಯವಾದಂಥ ಉದ್ದೇಶ ಆಗಿರುತ್ತೆ. ಪಾಲಿಗ್ರಾಫ್ ಅಷ್ಟೇ, ಸುಳ್ಳು ಪತ್ರೆ ಮತ್ತು ಬ್ರೈನ್ ಮ್ಯಾಪಿಂಗ್ ಪರೀಕ್ಷೆಗಳು ಇದಕ್ಕೆ ಸಂಬಂಧಪಟ್ಟಂಥವು. ಇವೆಲ್ಲ ಅಹಿಂಸಾತ್ಮಕ ತನಿಖಾ ವಿಧಾನ ಅಂತೇಳಿ ಪರಿಗಣನೆ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದ್ರೆ, ನಿಮ್ಮ ಸಂವಿಧಾನದ 92ನೇ ತಿದ್ದುಪಡಿ ಇಂಪಾರ್ಟೆಂಟ್ ಆಗುತ್ತೆ, ಚೆಕ್ ಮಾಡ್ಕೊಳ್ಳಿ. 2003ನೇ ಇಸ್ವಿನಲ್ಲಿ 92ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಸಂತಾಲಿ ಭಾಷೆನ ಸಂವಿಧಾನದ 8ನೇ ಅನುಸೂಚಿಗೆ ಸೇರಿಸಲಾಗುತ್ತೆ. ಅರ್ಥ ಆಗ್ತಿದೆಯಾ? ಸಂತಾಲಿ ಭಾಷೆ ಕರೆಂಟ್ ಅಫೇರ್ಸಲ್ಲಿದೆ. ಸೊ ಈ ಕ್ವಶನ್ ರೈಸ್ ಆಗೋ ಚಾನ್ಸಸ್ ಇದೆ. 2003ರ 92ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಸಂತಾಲಿ ಭಾಷೆಯನ್ನು ಸಂವಿಧಾನದ 8ನೇ ಅನುಸೂಚಿಗೆ ಸೇರಿಸ್ತಾರೆ. ಜಾರ್ಖಂಡ್, ಒಡಿಶಾ, ಪಶ್ಚಿಮ ಬಂಗಾಳ, ಬಿಹಾರ ರಾಜ್ಯಗಳಲ್ಲಿ ಸಂತಾಲಿ ಭಾಷೆನ ವ್ಯಾಪಕವಾಗಿ ಮಾತಾಡ್ತಾರೆ, ಗೊತ್ತಿರಲಿ. ನೆಕ್ಸ್ಟ್ 8ನೇ ಅನುಸೂಚಿಯ ಪ್ರಮುಖ ಅಂಶಗಳು ಏನೇನಪ್ಪ ಅಂದರೆ, ಸಂವಿಧಾನದ 8ನೇ ಅನುಸೂಚಿಯು ಭಾರತದ ಅಧಿಕೃತ ಭಾಷೆಗಳ ಪಟ್ಟಿನ ಒಳಗೊಂಡಿದೆ. ಅಧಿಕೃತವಾಗಿ ಯಾವ್ಯಾವ ಭಾಷೆಗಳಿದ್ದಾವೆ ಅಂತ ಪಟ್ಟಿ ಇದರಲ್ಲೇ ಇರೋದು. ಇನ್ನು ಸಂವಿಧಾನಾತ್ಮಕ ಭಾಗ 10, 15, 16, 17ರಲ್ಲಿ ಕಂಡುಬರ್ತೈತೆ. ಇದು ರೋಮನ್ ಅಂಕಿಗಳು ಗೊತ್ತಿರಬೇಕು. ಈ ಅಂಕಿಗಳು ಯಾವ್ಯಾವು ಅಂತ ಗೊತ್ತಿರಬೇಕು. ಅರ್ಥ ಆಗ್ತಿದೆಯಾ? ಎಕ್ಸ್ ಅಂದರೆ 10, ವಿ ಅಂದರೆ 5, 2. ಅರ್ಥ ಆಗ್ತಿದೆಯಾ? ಒಟ್ಟು 17 ಸಂವಿಧಾನದ ಭಾಗ 17ರಲ್ಲಿದ್ದು ಅನುಚ್ಛೇದ 343ರಿಂದ 351ರವರೆಗೆ ಭಾಷೆಗಳ ಬಗ್ಗೆ ತಿಳಿಸುತ್ತೆ. ಪ್ರಸ್ತುತ 8ನೇ ಅನುಸೂಚಿ 22 ಭಾಷೆಗಳನ್ನ ಒಳಗೊಂಡಿದೆ, ಗೊತ್ತಿರಬೇಕು. ಇನ್ನು 1950ರಲ್ಲಿ ಜಾರಿಗೆ ಬಂದಾಗ ಸಂವಿಧಾನ ಜಾರಿಗೆ ಬಂದಾಗ ಕೇವಲ 14 ಭಾಷೆಗಳು ಮಾತ್ರ ಇದ್ದಿದ್ದು. ತದನಂತರದಲ್ಲಿ ಹೆಚ್ಚಿಗೆ ಮಾಡ್ಕೊಂಬಂದ್ರು. 67ರಲ್ಲಿ ಸಿಂಧಿ ಭಾಷೆನ 21ನೇ ತಿದ್ದುಪಡಿ ಮುಖಾಂತರ ಸೇರಿಸಲಾಗುತ್ತೆ. 1992ನಲ್ಲಿ ಕೊಂಕಣಿ, ಮಣಿಪುರಿ, ನೇಪಾಳಿ ಭಾಷೆಗಳನ್ನ 71ನೇ ತಿದ್ದುಪಡಿ ಮುಖಾಂತರ ಸೇರಿಸಲಾಗುತ್ತೆ. 2003ರಲ್ಲಿ ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿನ 92ನೇ ತಿದ್ದುಪಡಿ ಮುಖಾಂತರ ಸೇರಿಸಲಾಗುತ್ತೆ. ಇವೆಲ್ಲ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಯಾವ್ದು ಬೇಕಾದ್ರೂ ಕೇಳ್ಬೋದು. ಇನ್ನು ನೆಕ್ಸ್ಟ್ ಇದು ಕರೆಂಟ್ ಅಫೇರ್ಸು. ನಿಮ್ಮ ಕಾನ್ಸ್ಟಿಟ್ಯೂಷನ್ ಕತೆ ಮುಗೀತು. ಕರೆಂಟ್ ಅಫೇರ್ಸು ಒಂದೆರಡು ಕ್ವಶನ್ ಇಂಪಾರ್ಟೆಂಟ್ ಅನ್ನಿಸ್ತು, ಹಾಕಿದ್ದೀನಿ. ಉಮ್ಮೀದ್ ಪೋರ್ಟಲ್ ಮತ್ತು ವಕ್ಫ್ ಆಸ್ತಿಗಳ ಡಿಜಿಟಲೀಕರಣ. ಉಮ್ಮೀದ್ ಪೋರ್ಟಲ್ ಕೇಳೋ ಚಾನ್ಸಸ್ ಇದೆ, ಕರೆಂಟ್ ಅಫೇರ್ಸಲ್ಲಿದೆ. ವಕ್ಫ್ ಆಸ್ತಿಗಳ ದತ್ತಾಂಶವನ್ನು ಉಮ್ಮೀದ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲು ನೀಡಲಾಗಿದ್ದ 6 ತಿಂಗಳ ಗಡುವು ಡಿಸೆಂಬರ್ಗೆ ಎಂಡ್ ಆಗಿದೆ. ಇದು ವಕ್ಫ್ ನಿರ್ವಹಣೆಯಲ್ಲಿ ಪಾರದರ್ಶಕತೆ, ಡಿಜಿಟಲೀಕರಣ ಮತ್ತು ಉತ್ತರದಾಯಿತ್ವವನ್ನು ತರುವ ನಿಟ್ಟಿನಲ್ಲಿ ಭಾರತ ಸರ್ಕಾರದ ಒಂದು ಮಹತ್ವದ ಹೆಜ್ಜೆ ಅಂತೇಳಿ ಹೇಳಿದ್ದಾರೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ಉಮ್ಮೀದ್ ಪೋರ್ಟಲ್ ಅಂದರೆ ಏನು? ಇಷ್ಟೇ ಬೇಕಾಗಿರೋದು. ಈ ಉಮ್ಮೀದ್ನ ಪೂರ್ಣ ರೂಪ ಏನಪ್ಪ ಅಂದರೆ ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್, ಎಂಪವರ್ಮೆಂಟ್, ಎಫಿಷಿಯನ್ಸಿ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಉಮ್ಮೀದ್ ಅಂತಂದರೆ. ಇದನ್ನು 2025 ಜೂನ್ 6ನೇ ತಾರೀಕು ಪ್ರಾರಂಭಿಸ್ತಾರೆ. ಹಳೆಯ WAMSI ವ್ಯವಸ್ಥೆಯಲ್ಲಿದ್ದ ಲೋಪದೋಷಗಳನ್ನ ಸರಿಪಡಿಸಿ ದೇಶಾದ್ಯಂತ ಇರುವ ವಕ್ಫ್ ಆಸ್ತಿಗಳ ನಿರ್ವಹಣೆಯನ್ನು ಸರಳೀಕರಣಗೊಳಿಸೋದು ಇದರ ಅತ್ಯಂತ ಮುಖ್ಯವಾದಂಥ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್, ಉತ್ತಮ ಆಡಳಿತ ದಿನ. ಡೇಟ್ಗಳ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ಆಗಿರುತ್ತೆ, ಅನುಮಾನನೇ ಬೇಡ. ನಿಮ್ಮ GK ಅಂತಕ್ಕಂಥ ಪೇಪರಲ್ಲಿ ಡೇಟ್ಸ್ ಬರ್ತವೆ ಗೊತ್ತಾ? ದಿನಾಂಕಗಳ ಮೇಲೆ ಒಂದು ಕ್ವಶನು ಡೆಫಿನೆಟ್ ಆಗಿರುತ್ತೆ. ಡೆಫಿನೆಟ್ ಅಂದರೆ 100% ಇದ್ದೇ ಇರುತ್ತೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಅರ್ಥ ಆಗ್ತಿದೆಯಾ? ಯಾವ ಕ್ವಶನ್ ಬರುತ್ತೆ ಗೆಸ್ ಮಾಡೋಕ್ಕಾಗೋದಿಲ್ಲ. ಜನವರಿಯಿಂದ ಡಿಸೆಂಬರ್ವರೆಗೂ ಇರ್ತಕ್ಕಂಥ ಎಲ್ಲ ದಿನಾಂಕಗಳನ್ನ, ಎಲ್ಲ ಇಂಪಾರ್ಟೆಂಟ್ ದಿನಾಂಕಗಳನ್ನ ಮಾತ್ರ ನೋಡ್ಕೊಂಡು ಹೋಗ್ರಿ. ಎಲ್ಲ ಅಂದರೆ ಇರೋಬರೋವೆಲ್ಲ ನೋಡಿದ್ರೆ ಹೆವಿ ಆಗ್ತದೆ. ಅದಕ್ಕೆ ಇಂಪಾರ್ಟೆಂಟ್ ದಿನಾಂಕಗಳನ್ನ, ಎಕ್ಸಾಮಿನೇಷನ್ಗೆ ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥ ದಿನಾಂಕಗಳನ್ನ ನೋಡ್ಕೊಂಡು ಹೋದರೆ 1 ಮಾರ್ಕು 100% ನಿಮಗೆ ಆ್ಯಡಪ್ ಆಗುತ್ತೆ. ಡೆಫಿನೆಟ್ಲಿ ಆ್ಯಡಪ್ ಆಗುತ್ತೆ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ದಿನಾಂಕಗಳನ್ನ ಬಿಡಬೇಡಿ, ಯಾವುದೇ ಕಾರಣಕ್ಕೂ ಬಿಡೋಂಗಿಲ್ಲ. ಅಂಥದ್ರಲ್ಲಿ ಒಂದು ದಿನಾಂಕ, ಇಂಪಾರ್ಟೆಂಟ್ ದಿನಾಂಕ ಯಾವುದಪ್ಪ ಅಂದರೆ ಉತ್ತಮ ಆಡಳಿತ ದಿನ. ಡಿಸೆಂಬರ್ 25ಕ್ಕೆ ಮಾಡ್ತಾರೆ. ಯಾರ ಸ್ಮರಣಾರ್ಥ ಮಾಡ್ತಾರೆ? ಭಾರತದ ಮಾಜಿ ಪ್ರಧಾನಿಗಳಾದ ಅಟಲ್ ಬಿಹಾರಿ ವಾಜಪೇಯಿರವರ ಸ್ಮರಣಾರ್ಥವಾಗಿ ಮಾಡ್ತಾರೆ. ಇಂಪಾರ್ಟೆಂಟ್, ಇದು ತುಂಬ ಇಂಪಾರ್ಟೆಂಟು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇದಿಷ್ಟು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮಿನೇಷನ್ ಬಂದೇ ಬರ್ತವೆ ಅಂತಕ್ಕಂಥವ್ನು ಹೇಳಿದ್ದೀನಿ.
ಓದ್ಕೊಳ್ರಿ ಕೂತ್ಕೊಂಡು ಅಚ್ಚುಕಟ್ಟಾಗಿ. ಗಮನ ಓದೋ ಕಡೆ ಇರಲಿ, ಗಮನ ಓದುವ ಕಡೆ ಇರಲಿ. ಅರ್ಥ ಆಗ್ತಿದೆಯಾ? ಟೈಮ್ ವೇಸ್ಟ್ ಮಾಡಿಬಿಡ್ರಿ. ಫುಲ್ ನಂಬರ್ ಆಫ್ ಟೈಮ್ ರಿವಿಷನ್ಸು ಭಾರಿ ಇಂಪಾರ್ಟೆಂಟು. ಚಾನಲ್ನ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ, ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿರಿ. ಯಾವ್ಯಾವ ಕಾಲಾಗಿದ್ದಾವೆ ಎಲ್ಲ ಬರೀರಿ, ಎಲ್ಲ ಅಟೆಂಡ್ ಮಾಡಿರಿ. ಒಂದೇ ಸಿಲೆಬಸ್ ಗಮನ, ಒಂದೇ ಸಿಲೆಬಸ್ ಹಿಂಗಿರಬೇಕು, ಒಂದೇ ನೇರವಾದಂಥ ರೇಖೆಯಲ್ಲಿರಬೇಕು. ಅರ್ಥ ಆಗ್ತಿದೆಯಾ? ಸಿಲೆಬಸ್ಗಳ್ನ ಈಗ ಇದು ಓದ್ತಾ ಇರ್ತೀರ, ಇದರಲ್ಲಿ ಕೋಆಪ್ರೇಟಿವು, ಕನ್ನಡ, ಕಾನ್ಸ್ಟಿಟ್ಯೂಷನ್ನು, ನಿಮ್ಮ ಇಂಗ್ಲೀಷು, GK, ನಿಮ್ಮ ಈ DCC ಬ್ಯಾಂಕ್ಗಳಿಗೆ ಇದಿದೆ. DCC ಬ್ಯಾಂಕ್ ಆ್ಯಂಡ್ KMFಗೆ ಈ ಸಿಲೆಬಸ್ ಇದೆ. ಇದೇ ಸ್ಟ್ರೀಮಲ್ಲೇ ಕಂಟಿನ್ಯೂ ಆದರೆ ಇಂಟ್ರ್ಯೂ ಕ್ವಾಲಿಫೈ, ಈಸಿಯಾಗಿ ಕ್ವಾಲಿಫೈ ಆಗ್ತೀರಾ. ಇಂಟ್ರ್ಯೂ ಕ್ಲಿಯರ್ ಮಾಡ್ಕೊಂಡು ಒಳಗಡೆ ಹೊಟ್ಟೋಗಿ, ಮುಗಿದೋಯ್ತು. ಇದು ಒಂದು ಸ್ಟ್ರೀಮು. ಅರ್ಥ ಆಗ್ತಿದೆಯಲ್ಲ? ಬೇಡ, ಈ ಸ್ಟ್ರೀಮ್ ಬೇಡ ಅಂದರೆ ಇನ್ನು ಬೇರೆ KPSC ಇದೆ ಒಂದು ಸ್ಟ್ರೀಮ್ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? GS ಪ್ಲಸ್ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ, ಅದು GS ಪ್ಲಸ್ ಕಮ್ಯುನಿಕೇಷನ್ ಪೇಪರು. ಇದು ದುರ್ಗಮವಾದಂಥ ಹಾದಿ. ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಿಮ್ಮ KPSC ಆ್ಯಂಡ್ KEA ದುರ್ಗಮವಾದಂಥ ಹಾದಿ. DCC ಬ್ಯಾಂಕ್ಸು ಇರೋದ್ರಲ್ಲಿ ಸುಗಮವಾದಂಥ ಹಾದಿ, ಇರೋದ್ರಲ್ಲಿ ಸಿಂಪಲ್ ಆಗಿರ್ತವೆ ಪೇಪರ್ಸು. ಅಷ್ಟು ಕಾಂಪ್ಲಿಕೇಟೆಡ್ ಯಾವುದೇ ಕಾರಣಕ್ಕೂ ಬರೋಲ್ಲ. KPSC KEA ಕಂಪೇರ್ ಮಾಡಿದ್ರೆ ಅಷ್ಟು ಕಾಂಪ್ಲಿಕೇಟೆಡ್ ಪೇಪರು ನಿಮ್ಮ ಈ ಇದರಲ್ಲಿ ಬರೋದಿಲ್ಲ. ಅರ್ಥ ಆಗ್ತಿದೆಯಲ್ಲ? ನಿಮ್ಮ PCPSI ಮೋಸ್ಟ್ ಪ್ರಾಬಬಿಲಿಟಿ KEA ಅವ್ರೇನಾದ್ರು ತೆಗೆದ್ರೆ ಕಾಂಪ್ಲಿಕೇಟೆಡ್ ಪೇಪರ್ಸೇನೆ, ಯಾವುದೇ ಕಾರಣಕ್ಕೂ ಸಿಂಪಲ್ ಪೇಪರ್ಸ್ ಬರೋದಿಲ್ಲ. ಅರ್ಥ ಆಗ್ತಿದೆಯಲ್ಲ? ಯಾವ ಕಾಲ ಆಗ್ತವೆ ಅದ್ರ ಮೇಲೆ ಫೋಕಸ್ ಮಾಡಿ. ಯಾವುದೇ ಕಾಲಾದರೂ ಬಿಡಬೇಡಿ. ಅದು ಇದು ಅಂತ ಹೇಳ್ತಾ ಇಲ್ಲ, ಯಾವುದೇ ಕಾಲಾದ್ರೂ ಬಿಡಬಾರ್ದು. ಯಾಕಂದರೆ ನೋಟಿಫಿಕೇಷನ್ಗಳು ಇನ್ನೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಯಾವುದೇ ಕಾಲಾದರೂ ಬಿಡ್ಕೂಡ್ದು. ಸಡನ್ನಾಗಿ ಚೇಂಜ್ ಮಾಡಿ ಓದಿ ಕೆಲಸ ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಯಾವುದಾದ್ರು ಒಂದು ಕೆಲಸ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗಾದರೂ ನೋಟ್ಸ್ ಅವಶ್ಯಕತೆ ಇದ್ದರೆ ನನ್ನ ಫ್ರಂಟಲ್ಲಿ ನಂಬರ್ ಇದೆಯಲ್ಲ, ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ವಿಡಿಯೋಗಳನ್ನ ನೋಡಿ ತದನಂತರದಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಫಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತುಂಬ ವಿಡಿಯೋಸ್ ಇದ್ದಾವೆ, ಅವೆಲ್ಲ ನೋಡಿ. ಒಂದು ಅರ್ಧ ಗಂಟೆ 1 ಗಂಟೆ ಏನು ಟೈಮ್ ವೇಸ್ಟ್ ಹೋದ್ರೂ ಪರವಾಗಿಲ್ಲ, ನೋಡಿ. ಎಲ್ಲ ಡೀಟೇಲ್ಸ್ ಇದೆ. ತದನಂತರದಲ್ಲಿ ಬೇಕಿದ್ದರೆ, ಅವಶ್ಯಕತೆ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ, ಕೂತ್ಕೊಂಡು ಓದ್ಕೊಳ್ಳಿ. ಒಳ್ಳೆಯದಾಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.